ಇತ್ತೀಚೆಗೆ ಬಸ್ ಪ್ರಯಾಣನೂ ಕೂಡ ಸುರಕ್ಷಿತ ಅಲ್ವಾ ಅಂತ ಅನ್ನಿಸ್ತಾ ಇದೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ BMTC ಬಸ್ಸು, ಎಲೆಕ್ಟ್ರಿಕ್ ವೆಹಿಕಲ್ಸು ಎಲ್ಲದರಲ್ಲೂ ದುರಂತಗಳನ್ನ ತಾವು ನೋಡಿದ್ದೀರಾ. ಇದೇ ರೀತಿ ಚಲಿಸುತ್ತಿದ್ದ ಖಾಸಗಿ ಬಸ್ಸೊಂದು ಏಕಾಏಕಿ ಬೆಂಕಿ ಕಾಣಿಸ್ಕೊಂಡ್ಬಿಟ್ಟಿದೆ. ಬೆಂಗಳೂರಿನಿಂದ ರಾಯಚೂರು ಕಡೆಗೆ ಹೋಗ್ತಾ ಇತ್ತು ಈ ಬಸ್ಸು. ಟೈರ್ ಬ್ಲಾಸ್ಟ್ ಆಗಿ ಬೆಂಕಿ ಹತ್ಕೊಂಡ್ಬಿಟ್ಟಿದೆ. ಬಸ್ಸಲ್ಲಿ 36 ಜನ ಪ್ರಯಾಣಿಕರಿದ್ದರು. ಯಾವಾಗ ಬಸ್ಸು ಒಳಗಡೆಗೆ ಬೆಂಕಿ ಆವರಿಸೋದಕ್ಕೆ ಶುರು ಆಯಿತೋ ಎಲ್ಲರೂ ಏಕಾಏಕಿ ಬಸ್ನಿಂದ ಜಿಗಿದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದರೆ ಅವರು ಮಾಡ್ತಿರೋ ಆರೋಪ ಕಂಪ್ಲೀಟ್ ಬಸ್ ಕಂಪನಿಯವ್ರದೇ ನಿರ್ಲಕ್ಷ್ಯ ಅಂತ. ಹಾಗಾದರೆ ಏನು ನಡೀತು ನೋಡೋಣ ಬನ್ನಿ. ಬೆಂಗಳೂರಿನಿಂದ ಹೊರಟಿದ್ದ ಖಾಸಗಿ ಬಸ್ ಬೆಂಕಿಗಾಹುತಿ. ಅದೃಷ್ಟವಶಾತ್ 36 ಮಂದಿ ಪ್ರಯಾಣಿಕರು ಸೇಫ್. ರಾಯಚೂರಿಗೆ ಹೊರಟಿದ್ದ ಗ್ರೀನ್ ಲೈನ್ ಟ್ರಾವೆಲ್ಸ್ ಬಸ್ ಮಧ್ಯರಾತ್ರಿ ಭಾರೀ ಅನಾಹುತವೊಂದು ತಪ್ಪಿದೆ. ಬೆಂಗಳೂರು ನಗರದಿಂದ ಹೊರಟಿದ್ದ ಖಾಸಗಿ ಬಸ್ ಒಂದು ನಡು ರಸ್ತೆಯಲ್ಲಿಯೇ ಹೊತ್ತಿ ಉರಿದಿರುವ ಘಟನೆ ಅನಂತಪುರ ಜಿಲ್ಲೆಗೆ 15 ಕಿಲೋಮೀಟರ್ ದೂರದಲ್ಲಿರುವ ಗರ್ಲದಿನ್ನೆಯಲ್ಲಿ ನಡೆದಿದೆ. ಬೆಂಗಳೂರಿನಿಂದ ರಾಯಚೂರಿಗೆ ಹೊರಟಿದ್ದ ಬಸ್ ಅನಂತಪುರದ ಬಳಿ ಚಲಿಸ್ತಾ ಇದ್ದಾಗ ಬೆಂಕಿಗಾಹುತಿಯಾಗಿದೆ. ಅದೃಷ್ಟವಶಾತ್ ಬಸ್ನಲ್ಲಿದ್ದ 36 ಮಂದಿ ಪ್ರಯಾಣಿಕರು ಸೇಫ್ ಆಗಿದ್ದಾರೆ. ಗ್ರೀನ್ ಲೈನ್ ಟ್ರಾವೆಲ್ಸ್ಗೆ ಸೇರಿದ ಈ ಬಸ್ಸು ಬೆಂಗಳೂರು ಅನಂತಪುರ ಹೈವೇದಲ್ಲಿ ಹೊರಟಿತ್ತು. ಈ ವೇಳೆ ಟೈರ್ ಬ್ಲಾಸ್ಟ್ ಆಗಿ ಏಕಾಏಕಿಯಾಗಿ ಬೆಂಕಿ ಕಾಣಿಸಿಕೊಂಡಿದೆ. ಬ್ಲಾಸ್ಟ್ ಆಗ್ತಿದ್ದಂತೆ ಪ್ರಯಾಣಿಕರು ತಮ್ಮ ಲಗೇಜ್ಗಳನ್ನು ಬಿಟ್ಟು ಬಸ್ನಿಂದ ಜಿಗಿದು ಪ್ರಾಣ ಉಳಿಸ್ಕೊಂಡಿದ್ದಾರೆ. ಸರ್, ಇಡೀ ಬಸ್ಸಲ್ಲಿ ಫಸ್ಟಿಗೆ ಎದ್ದಿರೋಳ ನಾನೇ. ಯಾವಾಗ ಟಪ್ ಅಂತ ಸೌಂಡ್ ಬಂದಾಗ ಡ್ರೈವರ್ ಹತ್ರ ಹೋಗಿದ್ದೀನಿ. ಸರ್ ನಿಂದ್ರಿಸಿ, ಬೆಂಕಿ ಎತ್ತಿದೆ ಗಾಡಿಯಲ್ಲಿ ಅಂತ ಹೇಳಿದಾಗ, ಮೇಡಮ್ ಹೋಗಿ ಕೂಡ್ರಿ ಬೆಂಕಿ ಎತ್ತಿಲ್ಲ ಅಂದ. ನಿನ್ ಗಾಡಿ ನಿಂದ್ರಿಸ್ತಿದ್ದೋ ಇಲ್ಲ ಅಂತ ಕೇಳಿದಾಗ 1 ಕಿಲೋಮೀಟರ್ ಮುಂದೆ ಹೋಗಿ ಅವನಿಗೆ ಎದೆ ಮೇಲೆ ಅಂಗಿಡಿದ ಮೇಲೇ ಅವ್ನ ಗಾಡಿ ಸ್ಟಾಪ್ ಮಾಡಿರೋದು. ಅಷ್ಟೊತ್ತನ ಸ್ಟಾಪ್ ಮಾಡಿಲ್ಲ. ಅಷ್ಟು ಒಂದು ಬೇಜವಾಬ್ದಾರಿ ಮಾಡಿದ್ದಾರೆ ಆ ಗ್ರೀನ್ ಲೈನ್ ಅವರು. ಇವತ್ತು ನಮ್ಮ ರಾಯಚೂರು ಜನ ಎಷ್ಟಿದೀವಿ ನಾವು, 20 ಜನ ಇದ್ದೀವಿ. 20 ಜನ ಬಲಿಪಶು ಆಗ್ತಿದ್ವಿ ಅಂತ ನಾನು ಹೇಳಕ್ ಇಷ್ಟಪಡ್ತಿದ್ದೀನಿ. ಸ್ಮೆಲ್ ಬರ್ತಾ ಇದೆ. ಬೀಯಿಂಗ್ ಡ್ರೈವರ್ ಅವ್ರೇನ್ ಮಾಡ್ಬೇಕಂದ್ರೆ ಸ್ಮೋಕ್ ಸ್ಮೆಲ್ ಬಂದಾಗ ಸ್ವಲ್ಪ ಗಾಡಿನ ಸೈಡ್ ಹಾಕ್ಬಿಟ್ಟು ಚೆಕ್ ಮಾಡ್ಬೇಕಿತ್ತು ಗಾಡಿ ಏನಾಗಿದೆ ಕಂಡೀಷನ್ ಅಂತ ಹೇಳಿ. ಅದು ಕೂಡ ಮಾಡಿಲ್ಲ ಅವರು. ಟೈರ್ ಬ್ಲಾಸ್ಟ್ ಆಗಿದೆ, ಹೋಗಿ ಕೂತ್ಕೊಳ್ರಿ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಕಾರಣದಾದ್ರೂ ಒಂದು ಫೈರ್ ಎಕ್ಸಿಸ್ಟಿಂಗ್ ಒಂದು ಇಕ್ವಿಪ್ಮೆಂಟ್ಸ್ ಕೂಡ, ಒಂದು ಮೆಟೀರಿಯಲ್ ಕೂಡ ಯಾವುದೂ ಇಲ್ಲ. ಆಯ್ತಾ, ಒಂದು ವಾಟರ್ ಬಾಟ್ಲಿಂದ, ಇಷ್ಟೇ ಒಂದು ಚಿಕ್ಕ ವಾಟರ್ ಬಾಟ್ಲಿಂದ ಒಂದು ಬೆಂಕಿಯನ್ನು ಆರಿಸೋ ಪ್ರಯತ್ನ ಮಾಡಿದ್ದಾರೆ. ಗಾಡಿ ಸಮಸ್ಯೆ ಇತ್ತು ಮೊದಲೇ. ಅಂದ್ರೆ ಸುಟ್ಟು ವಾಸನೆ ಬರಕತ್ತಿತ್ತು. ಆ ಸುಟ್ಟು ವಾಸನೆ ಬರಕತ್ತದ ಅಂತ ಹೇಳಿದ್ರು. ನಾನು ಎದ್ದೆ. ಅವಾಗ ಅವ್ರ ಕಿವಿಯಾಗ ಹಾಕೇಳಿಲ್ಲ ಅದನ್ನ. ಹಂಗೆ ಆಗ್ತಿರ್ತದ ಕೂಡ್ರಿ ನೀವು ಅಂತೇಳಿ ಗದರಿಸಿದ್ರು. ಆದ್ರೂ ನಾವು ಬಿಡ್ಲಿಲ್ಲ. ಅಷ್ಟರೊಳಗನೆ ಬೆಂಕಿ ಕಾಣಿಸ್ಕ. ಗಾಯಗಳು ಏನಾಗಿಲ್ರಿ. ಆದ್ರೂ ಎಲ್ಲರೂ ಇಳಿದಿವೋ ಅಥವಾ ಹಿಂದೆ ಉಳಿದಾರ ಅನ್ನೋದು ಡೌಟ್. ನಮ್ ಎಲ್ಲರೂ ಕೆಳಗಡೆ ಬರ್ರಿ ಅಂತೇಳಿ ಕೂಗಾಡಿದ್ವಿ. ಅಂದ್ರೆ ಆ ಶಬ್ದಕ್ಕೆ ಎದ್ದೇಳ್ತಾರೆ. ಅಷ್ಟೊತ್ತಿಗೆ ಎಲ್ಲ ಹೊಗೆ ಎಲ್ಲ ಫುಲ್ ಮುಚ್ಚಿಬಿಟ್ಟಿತ್ತು. ಏನು ತಗೊಂಡಿಲ್ರಿ, ಹಂಗೆ ಕೆಳಗೆ ಬಂದಿವಿ. ದೀಪಾವಳಿ ಹಬ್ಬಕ್ಕೆ ಹೊರಟಿದ್ದಾಗಲೇ ದುರಂತ. ಮಹಿಳೆಯ ಸಮಯ ಪ್ರಜ್ಞೆಯಿಂದ ಉಳಿತು 36 ಜೀವ. ಬಸ್ನಲ್ಲಿದ್ದ ಸಂಪೂರ್ಣ ಲಗೇಜ್ಗಳು ಬೆಂಕಿಗಾಹುತಿ. ಬಸ್ನಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ ಇತರ ಪ್ರಯಾಣಿಕರು ಕೂಡ ಇದ್ರು. ಸಾಲು ರಜೆ ಇದ್ದ ಕಾರಣ ದೀಪಾವಳಿ ಹಬ್ಬಕ್ಕಂತ ಊರಿಗೆ ಹೊರಟಿದ್ರು. ರಾತ್ರಿ 11:30ಕ್ಕೆ ರಾಯಚೂರಿಗೆ ಹೊರಟಿದ್ದ ಬಸ್ಸು 200 ಕಿಲೋಮೀಟರ್ ಕ್ರಮಿಸಿತ್ತು. ಈ ವೇಳೆ ಏಕಾಏಕಿಯಾಗಿ ಟೈರ್ ಬ್ಲಾಸ್ಟ್ ಆಗಿ ತಡರಾತ್ರಿ 2:30ರ ಸುಮಾರಿಗೆ ಬೆಂಕಿ ಹೊತ್ಕೊಂಡಿದೆ. ಬಸ್ಗೆ ಬೆಂಕಿ ಹೊತ್ತಿಕೊಳ್ತಾ ಇದ್ರೂ ಚಾಲಕ ನಿರ್ಲಕ್ಷ್ಯ ವಹಿಸಿದ್ದಾನೆ. ಇದೇ ವೇಳೆ ನಿದ್ರೆ ಮಂಪರ್ನಲ್ಲಿದ್ದ ಮಹಿಳಾ ಪ್ರಯಾಣಿಕರೊಬ್ಬರಿಗೆ ಎಚ್ಚರವಾಗಿದೆ. ಕೂಡಲೇ ಬೆಂಕಿ ಹೊತ್ತಿಕೊಂಡಿರೋದನ್ನು ಗಮನಿಸಿ ಕಿರುಚಾಡಿದ್ದಾರೆ. ಆದಾಗಿಯೂ ಕೂಡ ಬಸ್ನ ಬಾಗಿಲು ಓಪನ್ ಮಾಡದೆ ಡ್ರೈವರ್ ಅರ್ಧ ಕಿಲೋಮೀಟರ್ ಬಸ್ ನಿಲ್ಲಿಸದೆ ಹೊರಟಿದ್ದಾನೆ ಅಂತ ಪ್ರಯಾಣಿಕರು ಚಾಲಕನ ವಿರುದ್ಧ ಕಿಡಿಕಾರಿದ್ದಾರೆ. ಬೆಂಕಿ ಎತ್ತಿ ನಮ್ದೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್, SSLC, PUC, ಡಿಗ್ರಿ ಮತ್ತೆ ಇವಾಗ ಸಿಕ್ಕಿರೋ ಒಂದು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಎಲ್ಲ ಅಷ್ಟು ಬೆಂಕಿ ಎತ್ಕೊಂಡು ಹೋಗಿದೆ. ನಮ್ಮ ಮೊಬೈಲ್, ಟ್ಯಾಬ್, ಲ್ಯಾಪ್ಟಾಪ್ ಎಲ್ಲ ಬೆಂಕಿ ಎತ್ತಿ ಹೋಗಿದೆ. ಇದರಲ್ಲಿರೋದು ಎಲ್ಲ ನೆಗ್ಲಿಜೆನ್ಸ್ ಇವರೇ ಕಾರಣ. ಡ್ರೈವರ್ಸ್ ನೆಗ್ಲಿಜೆನ್ಸ್ ಮಾಡಿದ್ದಾರೆ. ಡೋರ್ ಓಪನ್ ಮಾಡಿ ಅಂದ್ರೆ ಡೋರ್ ಓಪನ್ ಮಾಡ್ಲಿಕ್ಕೂ ರೆಡಿ ಇರಲಿಲ್ಲ. ಒಂದು ಪ್ರಾಪರ್ ಆಗಿ ಫೈರ್ ಎಕ್ಸ್ಟಿಂಗ್ವಿಷರ್ ಇರಲಿಲ್ಲ ಬಸ್ಸಲ್ಲಿ. ಇದೆಲ್ಲ ಕಾರಣಕ್ಕೆ ಇವಾಗ ಇಷ್ಟು ಜನರದ್ದು ಎಲ್ಲರದು ಪ್ರಾಬ್ಲಮ್ ಆಗಿದೆ. ವಾಟರ್ ಹಾಕಿ ಟ್ರೈ ಮಾಡ್ದ, ಆಮೇಲೆ ಏನು ಬೆಂಕಿ ಆರಲಿಲ್ಲ. ಅದು ಸೊ ಫೈರ್ ಎಕ್ಸ್ಟಿಂಗ್ವಿಷರ್ ಅಂತ ಇರುತ್ತೆ. ಸೊ ಅದು ಆರ್ಸಕ್ಕೆ ಅದು ಇಲ್ಲೇ ಇಲ್ಲ ಅವ್ರು. ಆಮೇಲೆ ಅಲ್ಲಿ ಬರ್ತಾ ಇರೋ ಬಸ್ಸುಗಳೆಲ್ಲ ಹೆಲ್ಪ್ ಕೇಳಿದ್ವಿ, ಯಾವ ಬಸ್ಸನ್ನು ನಿಲ್ಲಿಸಲಿಲ್ಲ. ಸೊ ಅದೇನಾಯಿತು, ಒಳಗಡೆ ಎಲ್ಲ ಫುಲ್ AC ಇತ್ತಲ್ವಾ. ಸೊ ಎಲ್ಲ ಹೊಗೆ ಕಟ್ಬಿಟ್ಟಿತ್ತು. ನಮ್ಮದು ಮೊಬೈಲ್ಸು, ಲ್ಯಾಪ್ಟಾಪ್ಸು ಏನೇನಿದೆ ಅಲ್ಲ ಎಲ್ಲ ಒಳಗಡೆನೆ ಎಲ್ಲ ಒಂದು 15 to 20 ಮಿನಿಟ್ಸ್ ಫುಲ್ ಫೈರ್ ಕ್ಯಾಚ್ ಆಗಿ ಫುಲ್ ಬಸ್ಸೇ ಇದಾಗ್ಬಿಟ್ಟು. ಏಕಾಏಕಿ ಬಸ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದ್ರಿಂದ ಪ್ರಯಾಣಿಕರು ಸೇಫ್ ಆಗಿದ್ರು. ಪ್ರಯಾಣಿಕರ ಸಂಪೂರ್ಣ ಲಗೇಜ್ಗಳು ಬೆಂಕಿಗಾಹುತಿಯಾಗಿದೆ. ಲಗೇಜ್ ಇಟ್ಟಿದ್ದ ಬಾಕ್ಸ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ವಿದ್ಯಾರ್ಥಿಗಳ ಪ್ರಮಾಣ ಪತ್ರ, ದುಬಾರಿ ವಸ್ತುಗಳು, ಹಬ್ಬಕ್ಕೆ ಕೊಂಡೊಯ್ತಾ ಇದ್ದಂತಹ ವಸ್ತುಗಳೆಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ. ಹೀಗಾಗಿ ಪ್ರಯಾಣಿಕರು ಗ್ರೀನ್ ಲೈನ್ ಟ್ರಾವೆಲ್ಸ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಪ್ರಯಾಣಿಕರಿಗೆ ಬದಲಿ ವ್ಯವಸ್ಥೆ ಮಾಡಿಕೊಡಲಾಗಿದೆ. ರಾಯಚೂರಿನ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಬಸ್ ಚಾಲಕನನ್ನ ಈಗಾಗಲೇ ಅನಂತಪುರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಸ್ ಪ್ರಾಪರ್ ಕಂಡೀಷನ್ ಅಲ್ಲಿ ಇರಲಿಲ್ಲ. ಈವನ್ ಈಚ್ ಅಂಡ್ ಬಸ್ ಅಲ್ಲಿ ಫೈರ್ ಎಕ್ಸ್ಟಿಂಗ್ವಿಷರ್ ಇರಬೇಕು, ಫೈರ್ ಎಕ್ಸ್ಟಿಂಗ್ವಿಷರ್ ಇರಲಿಲ್ಲ.
ವಾಟರ್ ಬಾಟಲಿಂದ ಅಷ್ಟು ಫುಲ್ ಬೆಂಕಿಯಲ್ಲಿ ಹತ್ಕೊಂಡ್ರು ಅದು ವಾಟರ್ ಬಾಟಲಿಂದ ಹಾರಿಸ್ತಿದ್ರು. ಬಟ್ ಅದೇನೂ ಆಗಿಲ್ಲ. ನಾನು ಒಂದು ಸ್ಟೂಡೆಂಟೇ, ನನ್ನ ಡಾಕ್ಯುಮೆಂಟ್ಸ್, ಕ್ಯಾಶ್, ಗೋಲ್ಡ್ ಎಲ್ಲ ಇತ್ತು, ಅದು ಎಲ್ಲ ಸುಟ್ಟೋಯ್ತು. ಲ್ಯಾಪ್ಟಾಪ್, ನಮ್ಮದೆಲ್ಲ ಡಾಕ್ಯುಮೆಂಟ್ಸ್. ಸೌಂಡ್ ಬಂತು ನಮಗೆ ಫಸ್ಟು. ನಾವೇನೋ ಹಿಂದ್ಗಡೆಯಿಂದ ಸಮ್ ವೆಹಿಕಲ್ ಟಚ್ ಆಗಿದೆ ಅಂತ ಅಂದ್ಕೊಂಡಿದ್ದು. ಬಟ್ ಎದ್ದು ನೋಡಿದಾಗ ಫುಲ್ಲು ಬಸ್ಸಲ್ಲೆಲ್ಲ ಸ್ಮೋಕ್ ಎಲ್ಲ ಆಗ್ಬಿಟ್ಟಿತ್ತು. ಬಂದು ಡೋರ್ ತೆಗಿ ಅಂತ ಕಂಡಕ್ಟ್ರಿಗೆ, ಡ್ರೈವರ್ಗೆ ಹೇಳಿದೆ. ಡೋರ್ ತೆಗ್ತಾನೆ ಇರಲಿಲ್ಲ. ಎಲ್ಲ ಟೈರ್ ಅಷ್ಟೇ ಬ್ಲಾಸ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಿದ್ರು. ಬಟ್ ಡೋರ್ ತೆಗೆದೆಲ್ಲ ತುಂಬ ಎಲ್ಲ ಇಳ್ಕೊಂಡು ಎಲ್ಲ ಆ ಟೆನ್ಷನ್ ಎಲ್ಲ ತುಂಬ ಲಗೇಜು ಅದು ಇದೆಲ್ಲ ಹಂಗೆ ಮರ್ತ್ಕೊಂಡ್ಬಿಟ್ಟಿರೋ ಜನ. ಹೊರಗಡೆ ಬಂದಾಗ ತುಂಬ ಫೈರ್ ಆಗಿತ್ತು. ಎಮರ್ಜೆನ್ಸಿ ಡೋರು ಓಪನ್ ಆಗ್ತಾ ಇರಲಿಲ್ಲ. ಫುಲ್ ಫೈರ್ ಆಗಿ ಎಲ್ಲರೂ ಟೆನ್ಷನಲ್ಲೇ ಹೊರಗಡೆ ಬಂದಿದ್ದು ಸರ್. ಹಬ್ಬದ ಸಮಯದಲ್ಲಿ ಖಾಸಗಿ ಬಸ್ಗಳು ಹಣ ಲೂಟಿಯಲ್ಲಿ ತೊಡಗಿವೆ. ಆದರೆ ಪ್ರಯಾಣಿಕರ ಸುರಕ್ಷತೆಗೆ ಆದ್ಯತೆ ಕೊಟ್ಟಿಲ್ಲ. ಅದೇನೇ ಇರಲಿ, ಓರ್ವ ಮಹಿಳೆಯ ಸಮಯ ಪ್ರಜ್ಞೆ 36 ಜೀವಗಳನ್ನು ಉಳಿಸಿದೆ. ಇಲ್ಲದೇ ಇದ್ದಿದ್ರೆ ನಿದ್ರೆ ಮಂಪರ್ನಲ್ಲಿದ್ದವರ ಮೇಲೆ ಜವರಾಯ ತನ್ನ ಕ್ರೂರ ದೃಷ್ಟಿಯನ್ನು ಬೀರಿ 36 ಜೀವಗಳನ್ನು ಕೂಡ ಬಲಿ ಪಡಿತಾ ಇದ್ನೋ ಏನೋ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.